ಪೊಲಿಟಿಕಲ್ ಏನು ಹೇಳೋದು ಎಲ್ಲನೂ ಗೊತ್ತದಲ್ರಿ. ಈಗ ಹೇಳಿಲ್ಲ ನಿನ್ನೆನೆ ನೋಡಿ, ಒಂದು ಸರ್ಕಾರ ಬಂದು 1 ವರ್ಷ ಮೇಲ್ಗಡೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಒಂದು ಎಲ್ಲಿ ಹೊಸ ಕಲ್ಲುಗಳು ಹಾಕುವುದಿಲ್ಲ. ಬರೀ ಏನೋ ನಾವು ನಿನ್ನೆ ನಾನು ಎಲ್ಲೋ ಸಿದ್ದರಾಮಯ್ಯನ ನೋಡಿದೆ, ಏನಪ್ಪ ಅಂತಂದರೆ ನಾವು ಇಲೆಕ್ಷನ್ ಸಲಹೆ ಮಾಡಿಲ್ಲ, ಈ ಏನು ಪುಕ್ಕಟ್ ಕೊಡ್ಲಾಕತ್ತಾರೆ ಗ್ಯಾರಂಟಿ ಯೋಜನೆ, ಅದು ಇಲೆಕ್ಷನ್ ಸಲಹೆ ಮಾಡಿಲ್ಲ. ಅಲ್ಲಪ್ಪ ಪುಣ್ಯಾತ್ಮ, ನೀ ಮೊದಲು ಮಾಡಬೇಕಿತ್ತಪ್ಪ, ಅಥವಾ ಇಲೆಕ್ಷನ್ ಆದಮೇಲೆ ಮಾಡಬೇಕಿತ್ತು, ತಿಳಿತಿತ್ತು ನಿಂದು. ಹಾಂ, ಆದರೆ ಇಲೆಕ್ಷನ್ಗೆ ಮಾಡಿಲ್ಲ ಅಂತ ಜನರಿಗೆ ಹೇಳ್ತಿದ್ದು, ಮೋಸ ಮಾಡೋ ಕೆಲಸ ಅಲ್ಲ ನಿಂದು. ಹೇಳ್ರಿ ನೋಡೋಣ, ನೀವೇ ಇಲೆಕ್ಷನ್ದಾಗ ಅವೆಲ್ಲ ಗ್ಯಾರಂಟಿ ಅಂತ ಹೇಳಿ ಮಾಡಿ ಓಟ ಕಸ್ಕೊಂಡಿರಿ, ಬೇರೆದವ್ರಿಗೆ ಅಧಿಕಾರಕ್ಕೆ ಬರಲಾರ್ದಂಗೆ ಬ್ರೇಕ್ ಹಾಕಿಬಿಟ್ಟಿರಿ. ಈಗಿದ್ರೆ ಹೇಳ್ತೀರಿ ನಾವು ಇಲೆಕ್ಷನ್ ಸಲಹೆ ಮಾಡಿಲ್ಲ ಅಂತಂದ್ರೆ ಯಾವ ನ್ಯಾಯ ಇದು? ಮತ್ತೆ ಅದಕ್ಕೆ ಮಾಡಿ ಅವ್ರ ಆರೋಪ ಏನು ಮಾಡ್ತಾರೆ ಕೇಂದ್ರದ ಬಿಜೆಪಿ ನೋಡ್ರಿ, ಅವರ ಬೆಕ್ಕಾದ ಆರೋಪ ಮಾಡಲಿ, ನಾವಂತೂ ಹಣೆಂಗಿಲ್ಲ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಐತ್ರಿ, ಸರ್ಕಾರ ಅದ, ನಿನ್ನ ಕಂಬಿದ್ದ ತಂದು ಕೊಡ್ತಾರ, ಅಸ್ಥಿರಗೊಳಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ರಿ ಅದೆಲ್ಲ ನೋಡ್ರಿ, ಅವ್ರ ಭ್ರಮೆ ಇದು ಅಲ್ರಿ. ಅಸ್ತ್ರ ಇವ್ರಿಗೆ ಬಳಸ್ತಾರ, ನಮ್ಮ ಸಿದ್ದೇಶನ್ ಮೇಲೆ ಅಸ್ತ್ರ ಬಳಸಲಿಲ್ಲ ನಮ್ಮ ಸರ್ಕಾರ ಇದ್ದಾಗ. ಎಂ ಪಿ ಆಗಿದ್ರಲ್ಲ, ಮತ್ತು ಅಲ್ಲ ಅದು ನಾಚಿಕ್ ಗೇಡಿತನ, ಅದು ಎಲ್ಲ ಹಂಗೆ ಹೇಳೋದು ಹೇಡಿಗಳ ಅಂತ ಹೇಳಬೇಕಾಗ್ತದೆ. ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದೇವಲ್ಲ, ಪಾಪ ನಮ್ಮ ಲೋಕಲ್ MP ಮೇಲೆ ಮಾಡಲಿಲ್ಲ ಅಸ್ತ್ರ, ಮತ್ತೆ ಅದನ್ನೆಲ್ಲ ನೋಡ್ರಿ, ಇವರು ಅದು ಸರಿಯಲ್ಲ, ಈ ರೀತಿ ಹೇಳಬಾರ್ದು. ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ದಲಿತ ನೋಡ್ರಿ ಅವರು ಆದ್ರಂತೂ ಭಾಳ ಖುಷಿ ನಮಗೆ ದಲಿತರು. ಒಟ್ಟು ಅವರು ಖರ್ಗೆಯವ್ರು ಆತರೋ ಮತ್ತೊಬ್ರು ಆತರೋ ಕಾಂಗ್ರೆಸ್ನಾಗ ಯಾರಾದರೂ ನನಗೆ ಖುಷಿ ಅದ, ಒಬ್ಬರು ದಲಿತ ಆಗಲಿ ಅನ್ನೋದು ನನ್ನ ಆಸೆ ಅದ. ಇದು ಜೀವಂತ ಇರುವವರೆಗೂ ನಾವು ಹೋರಾಟ ಮಾಡೋನೆ ಈ ರಾಜ್ಯದ. ಯಾಕಂದರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ದಲಿತರಾಗಿ ಹೋಗ್ಯಾರ, ಇಲ್ಲೇನಪ್ಪ ಇಲ್ಲಿ ಯಾಕಿಲ್ಲ ಕರ್ನಾಟಕದಲ್ಲಿ? ಈ ಪ್ರಶ್ನೆ ನಾನು ಕೇಳಕ್ಕೆ ಶುರು ಮಾಡ್ತೀನಿ ಮುಂದಿನ ದಿನಮಾನಗಳಲ್ಲಿ. ನಿಮ್ಮ ಪಕ್ಷದಲ್ಲಿ ಕೇಳ್ತೀರಿ? ಕೇಳಲಾರ್ದೇನು ಸುಮ್ಮನೆ ಇರ್ತೇವೆ, ಒಳ್ಳೆ ಕತೆ ಇರ್ತಲ್ಲ. ಈಗ JT ದೇವೇಗೌಡರು ಸಿದ್ದರಾಮಯ್ಯ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ನೋಡ್ರಿ, JT ದೇವೇಗೌಡರು ಕೂಡ ಇದರ ಇನ್ವಾಲ್ವ್ ಅದ. ಅದಕ್ಕಾಗಿ ಇನ್ನೇನ್ರಿ ನಾನು ಬಂದಿತ್ತು ಅಲ್ಲಿ ಹೋಗಿ ಸೇರ್ಕೊಂಡು ಅದನ್ನೆಲ್ಲ ಬಾಯಿ ಬಿಡಿಸ್ಬೇಡ್ರಿ. ನಡ್ರಿ ನಮ್ಮ ಸಾರಪ್ಪ ಈ ತಾಲೂಕು. ಮತ್ತು ಇನ್ನು ನೋಡ್ರಿ, ಎಲ್ಲ 4 ಚುನಾವಣೆಯಲ್ಲಿ ಇನ್ನು ತಾವು ನೋಡಿದ್ದೀರಿ, ಪ್ರತಿಯೊಂದು ಚುನಾವಣೆ ಬಂದರೂ ಫಸ್ಟ್ ಇಂಡಿನೇ ನನ್ನ ವಿಷಯದಾಗ. ತಾವು ಅವ್ರು ಏನೇನು ಮಾಡ್ತಾರೋ. ನಂದು ಬಂದಾಗ ನನಗೆ ಫುಲ್ 100% ನನಗೆ ಓಟ್ ಹಾಕ್ತಾರಪ್ಪ. ಮತ್ತು ಇದಕ್ಕೆ ಭಾವನಾ ಪರವಶ ಆದ್ರೆ ತಪ್ಪ? ಕಣ್ಣೀರತ್ತ ಅವ್ರ ಮನೆ ಕಣ್ಣೀರು, ಭಾವನಾ ಪರವಶಕ ಆಗಿದ್ದು ಖರೆ ಅದ. ನನಗೆ ಮಕ್ಕಳಂಗೆ ಅಂದೆ ಅಂತ ಎಲ್ಲ ಸಮಾಜದ ಜನ, ಒಬ್ಬ ದಲಿತನಿಗೆ ನಮ್ಮ ಮನೆ ಮಗನಾಗಿ ನನ್ನನ್ನು ರಾಜಕಾರಣದಲ್ಲಿ ಎಲ್ಲ 2 ಕೈನಲ್ಲಿ ಎತ್ತಿ ಹಿಡಿದಾರ ಅನ್ನೋದು ಭಾಳ ಅಭಿಮಾನದಿಂದ ಈ ಮಾತನ್ನು ಹೇಳಲಿಕ್ಕೆ. ಕೇಂದ್ರದ ಗೃಹ ಇಲಾಖೆ ವೀಕ್ ಆಗೈತಿ ಅಂತ ಪರಮೇಶ್ವರ್ ಹೇಳ್ತಾರೆ. ಪಾಕಿಸ್ತಾನದಿಂದ ಕೂಡ ನುಸುಳುಕೋರರು ಬರತಾರೆ, ಕೇಂದ್ರದ ಗೃಹ ಇಲಾಖೆ ವೀಕ್. ಪರಮೇಶ್ವರ್ ಅವ್ರು ಏನಾರು ಹೇಳಿ, ಇಡೀ ದೇಶದ ಜನರಿಗೆ ಗೊತ್ತದ ಇವ್ರಿಗೆ ಮೋದಿ ಅಷ್ಟು ಗಂಡಸ್ತಾನ ಅದ ಅನ್ನೋದು. ಇವ್ರು ಏನು ಪುಸಲಾಯ್ತಿ ಅಂತಾರಲ್ಲ, ಇವ್ರು ಪುಸಲಾಯ್ತಿ ಸಲುವಾಗಿ ಒಳಗೆ ಬರ್ತಾರೆ. ಹಿಂದೆ ನಾವಿದ್ದೇವ, ಈಗ ನಿನ್ನೆ 5-6 ಜನರು ಹಿಡ್ದಾರ, ಅವಾಗ ನಾವೇ ಇದ್ದೇವ. ಯಾರು ತಂದು ಸೇರಿಸಿದ್ರಿ? ಯಾರು ತಂದು ಸೇರಿಸಿದ್ರಿ? ನೀವೇ ತಾನೇ ಪಾಕಿಸ್ತಾನದವ್ರು ತಂದು ಒಳಗೆ ಬಿಟ್ಟದ್ದು. ಬಿಡ್ರಿ, ಭಾಳ ಬೇಡ, ಸಾಕು. ಪೊಲಿಟಿಕಲ್ ಏನು ಹೇಳೋದು ಎಲ್ಲನೂ ಗೊತ್ತದಲ್ರಿ. ಈಗ ಹೇಳಿಲ್ಲ ನಿನ್ನೆನೆ ನೋಡಿ, ಒಂದು ಸರ್ಕಾರ ಬಂದು 1 ವರ್ಷ ಮೇಲ್ಗಡೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಒಂದು ಎಲ್ಲಿ ಹೊಸ ಕಲ್ಲುಗಳು ಹಾಕುವುದಿಲ್ಲ. ಬರೀ ಏನೋ ನಾವು ನಿನ್ನೆ ನಾನು ಎಲ್ಲೋ ಸಿದ್ದರಾಮಯ್ಯನ ನೋಡಿದೆ, ಏನಪ್ಪ ಅಂತಂದರೆ ನಾವು ಇಲೆಕ್ಷನ್ ಸಲಹೆ ಮಾಡಿಲ್ಲ, ಈ ಏನು ಪುಕ್ಕಟ್ ಕೊಡ್ಲಾಕತ್ತಾರೆ ಗ್ಯಾರಂಟಿ ಯೋಜನೆ, ಅದು ಇಲೆಕ್ಷನ್ ಸಲಹೆ ಮಾಡಿಲ್ಲ. ಅಲ್ಲಪ್ಪ ಪುಣ್ಯಾತ್ಮ, ನೀ ಮೊದಲು ಮಾಡಬೇಕಿತ್ತಪ್ಪ, ಅಥವಾ ಇಲೆಕ್ಷನ್ ಆದಮೇಲೆ ಮಾಡಬೇಕಿತ್ತು, ತಿಳಿತಿತ್ತು ನಿಂದು. ಹಾಂ, ಆದರೆ ಇಲೆಕ್ಷನ್ಗೆ ಮಾಡಿಲ್ಲ ಅಂತ ಜನರಿಗೆ ಹೇಳ್ತಿದ್ದು, ಮೋಸ ಮಾಡೋ ಕೆಲಸ ಅಲ್ಲ ನಿಂದು. ಹೇಳ್ರಿ ನೋಡೋಣ, ನೀವೇ ಇಲೆಕ್ಷನ್ದಾಗ ಅವೆಲ್ಲ ಗ್ಯಾರಂಟಿ ಅಂತ ಹೇಳಿ ಮಾಡಿ ಓಟ ಕಸ್ಕೊಂಡಿರಿ, ಬೇರೆದವ್ರಿಗೆ ಅಧಿಕಾರಕ್ಕೆ ಬರಲಾರ್ದಂಗೆ ಬ್ರೇಕ್ ಹಾಕಿಬಿಟ್ಟಿರಿ. ಈಗಿದ್ರೆ ಹೇಳ್ತೀರಿ ನಾವು ಇಲೆಕ್ಷನ್ ಸಲಹೆ ಮಾಡಿಲ್ಲ ಅಂತಂದ್ರೆ ಯಾವ ನ್ಯಾಯ ಇದು? ಮತ್ತೆ ಅದಕ್ಕೆ ಮಾಡಿ ಅವ್ರ ಆರೋಪ ಏನು ಮಾಡ್ತಾರೆ ಕೇಂದ್ರದ ಬಿಜೆಪಿ? ನೋಡ್ರಿ, ಅವರ ಬೆಕ್ಕಾದ ಆರೋಪ ಮಾಡಲಿ, ನಾವಂತೂ ಹಣೆಂಗಿಲ್ಲ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಐತ್ರಿ, ಸರ್ಕಾರ ಅದ, ನಿನ್ನ ಕಂಬಿದ್ದ ತಂದು ಕೊಡ್ತಾರ, ಅಸ್ಥಿರಗೊಳಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ರಿ ಅದೆಲ್ಲ ನೋಡ್ರಿ, ಅವ್ರ ಭ್ರಮೆ ಇದು ಅಲ್ರಿ. ಅಸ್ತ್ರ ಇವ್ರಿಗೆ ಬಳಸ್ತಾರ, ನಮ್ಮ ಸಿದ್ದೇಶನ್ ಮೇಲೆ ಅಸ್ತ್ರ ಬಳಸಲಿಲ್ಲ ನಮ್ಮ ಸರ್ಕಾರ ಇದ್ದಾಗ. ಎಂ ಪಿ ಆಗಿದ್ರಲ್ಲ, ಮತ್ತು ಅಲ್ಲ ಅದು ನಾಚಿಕ್ ಗೇಡಿತನ, ಅದು ಎಲ್ಲ ಹಂಗೆ ಹೇಳೋದು ಹೇಡಿಗಳ ಅಂತ ಹೇಳಬೇಕಾಗ್ತದೆ. ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದೇವಲ್ಲ, ಪಾಪ ನಮ್ಮ ಲೋಕಲ್ MP ಮೇಲೆ ಮಾಡಲಿಲ್ಲ ಅಸ್ತ್ರ, ಮತ್ತೆ ಅದನ್ನೆಲ್ಲ ನೋಡ್ರಿ, ಇವರು ಅದು ಸರಿಯಲ್ಲ, ಈ ರೀತಿ ಹೇಳಬಾರ್ದು. ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ದಲಿತ ನೋಡ್ರಿ
ಅವರು ಆದ್ರಂತೂ ಭಾಳ ಖುಷಿ ನಮಗೆ ದಲಿತರು. ಒಟ್ಟು ಅವರು ಖರ್ಗೆಯವ್ರು ಆತರೋ ಮತ್ತೊಬ್ರು ಆತರೋ ಕಾಂಗ್ರೆಸ್ನಾಗ ಯಾರಾದರೂ ನನಗೆ ಖುಷಿ ಅದ, ಒಬ್ಬರು ದಲಿತ ಆಗಲಿ ಅನ್ನೋದು ನನ್ನ ಆಸೆ ಅದ. ಇದು ಜೀವಂತ ಇರುವವರೆಗೂ ನಾವು ಹೋರಾಟ ಮಾಡೋನೆ ಈ ರಾಜ್ಯದ. ಯಾಕಂದರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ದಲಿತರಾಗಿ ಹೋಗ್ಯಾರ, ಇಲ್ಲೇನಪ್ಪ ಇಲ್ಲಿ ಯಾಕಿಲ್ಲ ಕರ್ನಾಟಕದಲ್ಲಿ? ಈ ಪ್ರಶ್ನೆ ನಾನು ಕೇಳಕ್ಕೆ ಶುರು ಮಾಡ್ತೀನಿ ಇನ್ನು ಮುಂದಿನ ದಿನಮಾನಗಳಲ್ಲಿ. ನಿಮ್ಮ ಪಕ್ಷದಲ್ಲೂ ಕೇಳ್ತೀರಿ? ಕೇಳಲಾರ್ದೇನು ಸುಮ್ಮನೆ ಇರ್ತೇವೆ, ಒಳ್ಳೆ ಕಥೆ ಇರ್ತಲ್ಲ. ಈಗ ಜೆ ಟಿ ದೇವೇಗೌಡರು ಸಿದ್ದರಾಮಯ್ಯ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ನೋಡ್ರಿ, ಜೆ ಟಿ ದೇವೇಗೌಡರು ಕೂಡ ಇದರ ಇನ್ವಾಲ್ವ್ ಅದ. ಅದಕ್ಕಾಗಿ ಇನ್ನೇನ್ರಿ ನಾನು ಬಂದಿತ್ತು ಅಲ್ಲಿ ಹೋಗಿ ಸೇರ್ಕೊಂಡು ಅದನ್ನೆಲ್ಲ ಬಾಯಿ ಬಿಡಿಸ್ಬೇಡ್ರಿ. ನಡ್ರಿ ನಮ್ಮ ಸಾರಪ್ಪ ಈ ತಾಲೂಕು ಮತ್ತಿನ್ನು ನೋಡ್ರಿ, ಎಲ್ಲ 4 ಚುನಾವಣೆಯಲ್ಲಿ ನೀವು ತಾವು ನೋಡಿದ್ದೀರಿ. ಪ್ರತಿಯೊಂದು ಚುನಾವಣೆ ಬಂದರೂ ಫಸ್ಟ್ ಇಂಡಿನೇ ನನ್ನ ವಿಷಯದಾಗ. ತಾವು ಅವ್ರು ಏನೇನು ಮಾಡ್ತಾರೋ ನಂದು ಬಂದಾಗ ನನಗೆ ಫುಲ್ 100% ನನಗೆ ಓಟ್ ಹಾಕ್ತಾರಪ್ಪ. ಮತ್ತು ಇದಕ್ಕೆ ಭಾವನಾ ಪರವಶ ಆದ್ರೆ ತಪ್ಪನ? ಕಣ್ಣೀರತ್ತ ಅವ್ರ ಮನೆ ಕಣ್ಣೀರು ಭಾವನಾ ಪರವಶಕ ಆಗಿದ್ದು ಖರೆ ಅದ. ನನಗೆ ಮಕ್ಕಳಂಗೆ ಅಂದೆ ಅಂತ ಎಲ್ಲ ಸಮಾಜದ ಜನ ಒಬ್ಬ ದಲಿತನಿಗೆ ತಮ್ಮ ಮನೆ ಮಗನಾಗಿ ನನ್ನನ್ನು ರಾಜಕಾರಣದಲ್ಲಿ ಎಲ್ಲ ಎರಡೂ ಕೈನಲ್ಲಿ ಎತ್ತಿ ಹಿಡಿದಾರ ಅನ್ನೋದು ಭಾಳ ಅಭಿಮಾನದಿಂದ ಈ ಮಾತನ್ನು ಹೇಳಿಕ್ಕೆ. ಕೇಂದ್ರದ ಗೃಹ ಇಲಾಖೆ ವೀಕ್ ಆಗೈತಿ ಅಂತ ಪರಮೇಶ್ವರ್ ಹೇಳ್ತಾರೆ. ಪಾಕಿಸ್ತಾನದಿಂದ ಕೂಡ ನುಸುಳುಕೋರರು ಬರತ್ತಾರ. ಕೇಂದ್ರದ ಗೃಹ ಇಲಾಖೆ ವೀಕ್. ಪರಮೇಶ್ವರ್ ಅವ್ರು ಏನಾರು ಹೇಳಿ ಇಡೀ ದೇಶದ ಜನರಿಗೆ ಗೊತ್ತದ ಇವ್ರಿಗೆ ಮೋದಿ ಅಟ್ಟು ಗಂಡಸ್ತಾನ ಅದ ಅನ್ನೋದು. ಇವ್ರು ಏನು ಪುಸಲಾಯ್ತಿ ಇರ್ತಾರಲ್ಲ, ಇವ್ರು ಪುಸಲಾಯ್ತಿ ಸಲುವಾಗಿ ಒಳಗೆ ಬರ್ತಾರೆ. ಹಿಂದೆ ನಾವಿದ್ದೇವೆ, ಈಗ ನಿನ್ನೆ 5-6 ಜನರು ಹಿಡ್ದಾರ, ಅವಾಗ ನಾವೇ ಇದ್ದೇವೆ. ಯಾರು ತಂದು ಸೇರಿಸಿದ್ರಿ? ಯಾರು ತಂದು ಸೇರಿಸಿದ್ರಿ? ನೀವೇ ತಾನೇ ಪಾಕಿಸ್ತಾನದವ್ರು ತಂದು ಒಳಗೆ ಬಿಟ್ಟದ್ದು. ಬಿಡ್ರಿ, ಭಾಳ ಬೇಡ, ಸಾಕು. ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಅನುಕೂಲದ ಸಂಕಷ್ಟ. ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಬ್ಯಾಂಕಿ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥೆಯನ್ನು ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.